ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಅಂದ್ರೆ ಬರೀ ಹಬ್ಬವಲ್ಲ, ಅದು ನಮ್ಮ ಬದುಕಿನ ಒಂದು ಹೊಸ ವರ್ಷದ ಆರಂಭ. ಯುಗ ಅಂದ್ರೆ ಕಾಲ, ಆದಿ ಅಂದ್ರೆ ಆರಂಭ. ಈ ದಿನದಂದು ನಾವು ಮಾಡುವಂತ ಕೆಲಸ ಕಾರ್ಯಗಳು ಇಡೀ ನಮ್ಮ ವರ್ಷದ ಮೇಲೆ ಫಲ ಬೀಳುವಂತದ್ದು. ಹಾಗಾದ್ರೆ ಈ ಒಂದು ಯುಗಾದಿಯ ಒಂದು ಕಾಲದಂದು ಯಾವುದೆಲ್ಲ ಕೆಲಸ ಕಾರ್ಯಗಳು ನೀವು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯುಗಾದಿಯ ದಿನದಂದು ಸೂರ್ಯೋದಯಕ್ಕಿಂತ ಮುನ್ನ ಅಭ್ಯಂಜಯ ಸ್ನಾನವನ್ನು ಮಾಡಬೇಕು. ಇದರ ಅರ್ಥ ಮೈಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಅನ್ನುವಂತ ಅರ್ಥ. ಇದು ಕೇವಲ ಮೈ ಸ್ವಚ್ಛ ಮಾಡುವುದಲ್ಲ, ನಮ್ಮೆಲ್ಲರ ಒಂದು ನೆಗೆಟಿವ್ ಎನರ್ಜಿನ ಹೊರ ಹಾಕುವಂತ ಒಂದು ಸಣ್ಣ ನಿಯಮ. ಹಾಗೆ ಹೊಸ ವಸ್ತ್ರವನ್ನು ಧರಿಸಿ ಮನೆಯ ಹೊಸಲಿಗೆ ಮಾವಿನಕಾಯಿ ಮತ್ತು ಬೇವಿನಕಾಯಿನ, ಮಾವಿನ ಎಲೆ ಹಾಗೂ ಬೇವಿನ ಎಲೆಯ ತೋರಣವನ್ನು ಕಟ್ಟಬೇಕು. ಮಾವಿನ ಎಲೆ ಪಾಸಿಟಿವ್ ಎನರ್ಜಿನ ತಂದರೆ, ಬೇವಿನ ಎಲೆ ಕ್ರಿಮಿ ಕೀಟಗಳನ್ನು ತಡೆಯುತ್ತದೆ. ಯುಗಾದಿ ಅಂದ ಕೂಡಲೇ ನಮಗೆ ದಿಢೀರನೆ ನೆನಪಾಗುವುದೇ ಬೇವು ಬೆಲ್ಲ. ಬರೀ ತಿನ್ನುವಂಥದ್ದಲ್ಲ, ಅದರ ಹಿಂದಿರುವಂಥ ಅದರ ಮೆಸೇಜ್ ಬಹಳನೇ ಮುಖ್ಯವಾಗಿರುತ್ತದೆ. ಸಿಹಿ ಆದ ಬೆಲ್ಲದ ಜೊತೆಗೆ ಕಹಿಯಾದ ಬೇವಿನ ಬೆರೆಸಿ ತಿನ್ನುವುದು ಅಂದರೆ ಜೀವನದಲ್ಲಿ ಬರುವಂಥ ಪ್ರತಿ ಸುಖ ಮತ್ತು ದುಃಖ ಎರಡನ್ನೂ ಕೂಡ ಸಮವಾಗಿ ಸೇವಿಸಬೇಕು ಅನ್ನುವಂಥ ಅರ್ಥ. ಬದುಕು ಅನ್ನುವುದು ಕಹಿ ಮತ್ತು ಸಿಹಿಯ ಒಂದು ಮಿಶ್ರಣ ಅನ್ನೋದು ಮರಿಬೇಡಿ. ಯುಗಾದಿಯ ದಿನದಂದು ಪಂಚಾಂಗ ಶ್ರವಣ ಮಾಡಬೇಕು ಅಂತ ಹಿರಿಯರ ಒಂದು ಮಾತಿದೆ. ಅಂದರೆ ಇದರರ್ಥ ಈ ವರ್ಷದ ಮಳೆ ಬೆಳೆ ಹೇಗಿದೆ ಹಾಗೂ ನಮ್ಮ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳುವಂಥ ಒಂದು ಕ್ರಮ. ಇದು ಕೇವಲ ಭವಿಷ್ಯ ನೋಡುವಂಥದ್ದಲ್ಲ, ಮುಂದಿನ ವರ್ಷಕ್ಕೆ ನಾವು ಯಾವ ರೀತಿ ಬದಲಾಗಬೇಕು ಅನ್ನುವಂಥ ಒಂದು ಸಣ್ಣ ನಿಯಮ. ನಿಮ್ಮ ಊರಿನ ದೇವಸ್ಥಾನಗಳಲ್ಲೇ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಪಂಚಾಂಗ ಓದುವುದನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯುಗಾದಿ ಅಂದರೆ ಅದೊಂದು ದಾನದ ದಿನ. ನಿಮ್ಮ ಕೈಲಾದಷ್ಟು ಬಡವರಿಗೆ ಮತ್ತು ಅಂಗವಿಕಲರಿಗೆ ಎಷ್ಟಾಗುತ್ತಷ್ಟು ದಾನವನ್ನ ಮಾಡಿ. ಅತಿ ಮುಖ್ಯವಾಗಿ ಈ ದಿನ ಶುಭ ಸಂಕಲ್ಪವನ್ನದು ಮಾಡಿ. ಈ ವರ್ಷ ಒಂದು ಕೆಟ್ಟ ಅಭ್ಯಾಸಗಳನ್ನ ಬಿಡ್ತೀನಿ ಅನ್ನೋದನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಈ ಯುಗಾದಿಯ ದಿನ ನಿಮ್ಮ ಕುಲದೇವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಆಗಿರಬಹುದು, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಕೋರ್ಟ್ ಕೇಸ್, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇರಬಹುದು, ನೇರವಾಗಿ ಬಂದು ನಮ್ಮ ವಿಳಾಸಕ್ಕೆ ಭೇಟಿ ನೀಡಿ. ಸಾಧ್ಯವಾದಲ್ಲಿ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಅಥವಾ ನಾರ್ಮಲ್ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಧನ್ಯವಾದಗಳು.